ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು 27ನೇ ತಾರೀಕು ಮೈಸೂರು ಜಿಲ್ಲೆ ಮೈಸೂರು ನಗರದ ವತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆಯೋಜನೆ ಮಾಡ್ತಿದ್ದಾರೆ. ನಮ್ಮ ಸೋಮನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಥಕ್ಕೆ ಚಾಲನೆಯನ್ನು ನಮ್ಮೆಲ್ಲ ಶಾಸಕರಂತ ಹರೀಶ್ ಗೌಡರು, ವತ್ಸ ಅವರು, ಪ್ರತಾಪ್ ಸಿಂಹ ಅವರು, ಪ್ರಶಾಂತ್ ಗೌಡರು, ಎಲ್ಲ ಮುಖಂಡರುಗಳು, ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಕೂಡ, ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರು ಗಂಗಾಧರ್ ಅವರು ಮತ್ತು ಎಲ್ಲ ಮಂಜೇಗೌಡರು, ಗಂಗಾಧರ್ ಅವರು, ಒಕ್ಕಲಿಗ ರಾಜ್ಯ ಸಂಘದ ನಿರ್ದೇಶಕರು ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಸಮಾಜವೂ ಕೂಡ ಸೇರಿ ಕೆಂಪೇಗೌಡರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಂಥವರು. 3 ಹೆಬ್ಬಾಗಿಲುಗಳು ನಿಂತರೆ 4ನೇ ಹೆಬ್ಬಾಗಿಲು ನಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಚಿಂತಾಕ್ರಾಂತರಿದ್ದಾಗ ಅವ್ರ ಸೊಸೆ ಲಕ್ಷ್ಮೀದೇವಿಯವರು ತಾನೇ ಒಬ್ಬರು ಜ್ಯೋತಿಷ್ರು ಹೇಳ್ತಾರೆ, ಆ ಹೆಬ್ಬಾಗಿಲು ನಿಲ್ಬೇಕಾದ್ರೆ ಯಾರಾದರೂ ಹೆಣ್ಮಕ್ಳನ್ನ ಗರ್ಭಿಣಿ ಹೆಂಗಸನ್ನು ಬಲಿ ಕೊಡಬೇಕು ಅಂದಾಗ ಆ ಸೊಸೆನೇ ಹೋಗಿ ಅದಕ್ಕೆ ಬಲಿಯಾಗ್ತಕ್ಕಂಥದ್ದು. ಆಮೇಲೆ 4 ಹೆಬ್ಬಾಗಿಲುಗಳು ಕೂಡ ನಿರ್ಮಾಣ ಮಾಡಿ ಬೆಂಗಳೂರನ್ನು ಕಟ್ಟಿ ಪ್ರಾರಂಭ ಮಾಡಿ ಎಲ್ಲ ಸಮಾಜದವರಿಗೆ ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಬಡಾವಣೆಗಳನ್ನು ಎಲ್ಲ ಯಾವ್ಯಾವ ಸಮಾಜ ಇದ್ದಾರೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದು ಪಟ್ಟಣವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇವತ್ತೇನು ಬೆಂಗಳೂರು ಇದೆ ಅಂತ ಹೇಳಿದ್ರೆ ಅದು ನಾಡಪ್ರಭು ಕೆಂಪೇಗೌಡರ ಕೊಡುಗೆ. ಯಾಕಪ್ಪ ಎಲ್ಲ ಕಡೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರನ್ನು ಅಷ್ಟು ಗಟ್ಟಿಯಾಗಿ ಆರ್ಥಿಕವಾಗಿ ಮುಂದಾಲೋಚನೆಯನ್ನು ಮಾಡಿ ಅವ್ರು ಕಟ್ಟಿದ್ರಿಂದ ರಾಜ್ಯದಾದ್ಯಂತ ಅದರ ಅನುದಾನ ಇವತ್ತು ರಾಜ್ಯಕ್ಕೆ ಹಂಚಿಕೆ ಆಗುವ ಮೂಲಕ ರಾಜ್ಯವೇ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ದೇಶಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರು ಯಾವ ರೀತಿ ಆಡಳಿತವನ್ನು ಕೊಟ್ಟರೋ ಅದೇ ಪ್ರಕಾರವಾಗಿ ನಾಡಪ್ರಭು ಕೆಂಪೇಗೌಡರು ಕೂಡ ಎಲ್ಲ ಆಡಳಿತವನ್ನು ಯಾವುದೇ ಇಲಾಖೆ ಇರ್ಬೋದು ಬಡವರ ಪರವಾಗಿ ಸಮಾನತೆ, ಸಾಮಾಜಿಕ ನ್ಯಾಯನ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಎಲ್ಲ ಜನರು ಕೂಡ ತಪ್ಪದೆ ಭಾಗವಹಿಸಿ ಈ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮಹಾಜನತೆಯಲ್ಲಿ ಮನವಿಯನ್ನು ಮಾಡ್ತಾರೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಷ್ಟೊತ್ತಿಗೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಅವೆಲ್ಲವೂ ಕೂಡ ನಮ್ಮ ಗಮನಕ್ಕಂತೂ ಇಲ್ಲ. ನಾನು ಸರ್ಕಾರದಲ್ಲಿ ಇಲ್ಲ, ಹರೀಶ್ ಗೌಡರು ಕೇಳಿ ಗೊತ್ತಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.